ಇನ್ನು ಮುಂದೆ ಟ್ರಾಫಿಕ್ ರೂಲ್ಸ್ ಅಂದರೆ ಈ ಫುಟ್ಪಾತ್ ಮೇಲೆಲ್ಲ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಗೊತ್ತಲ್ಲ, ಅವರಿಗೆಲ್ಲ ಫೈನ್ ಬೀಳುತ್ತೆ ಇವಾಗ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವವರಿಗೆ ದಂಡದ ಬಿಸಿ. ಫುಟ್ಪಾತ್ನಲ್ಲಿ ವಾಹನವನ್ನು ಓಡಿಸುವವರಿಗೆ ದಂಡವನ್ನು ಹಾಕಲಾಗುತ್ತೆ. ಫುಟ್ಪಾತ್ನಲ್ಲಿ ಬೈಕ್ ರೈಡ್ ಮಾಡಿದರೆ ಬರೋಬ್ಬರಿ 5,000 ರೂಪಾಯಿ ಫೈನ್. ಸಾರಿಗೆ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಫುಟ್ಪಾತ್ನಲ್ಲಿ ಬೈಕ್ ಓಡಿಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ, ಆ ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. 500 ರೂಪಾಯಿ ದಂಡವನ್ನು 5,000ಕ್ಕೆ ಹೆಚ್ಚಿಸುವಂತೆ ಪತ್ರವನ್ನು ಬರೆಯಲಾಗಿದೆ. ಜಿಬಿಎಯಿಂದ ಕಳೆದ 15 ದಿನಗಳಿಂದ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ವ್ಯಾಪಾರಸ್ಥರಿಗೆ ಅಲ್ಲಿ ಇರೋದಕ್ಕೆ ಬಿಡ್ತಾ ಇಲ್ಲ. ಅದು ಪಾದಚಾರಿಗಳ ನಡೆಯೋದಕ್ಕಿರೋದು. ಎಲ್ಲರೂ ವ್ಯಾಪಾರ ಮಾಡೋದು ಬೇಡ ಅಂತಿದ್ರು. ಬಟ್ ಇವಾಗ ಬೈಕ್ ಏನು ವ್ಯಾಪಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ಬೈಕ್ ಓಡಿಸಿದ್ರೆ ಅವಕಾಶ ಕೊಡ್ತಾರಾ? ಅಲ್ಲಿ ನೋಡಿ, ಬೈಕ್ಗಳೆಲ್ಲ ಫುಟ್ಪಾತ್ ಮೇಲೆ ಏಕಾಏಕಿ ಸಡನ್ನಾಗಿ, ಈಗ ರೋಡ್ ಟ್ರಾಫಿಕ್ ಆಗಿದೆ ಅಂತ ಹೇಳಿದ್ರೆ ಫುಟ್ಪಾತ್ ಮೇಲೆ ಏರಿಸ್ಕೊಂಡು ಹೋಗ್ಬಿಡೋದು. ಅಲ್ಲಿ ನಡೆಯೋದಕ್ಕಿರೋ ಜಾಗವನ್ನು ಬೈಕನ್ನು ಓಡಿಸ್ಕೊಂಡು ಹೋಗೋದು. ಸೊ ಅದನ್ನು ನೋಡಿ ನೋಡಿ ಬೇಸತ್ತು ಹೋಗಿದ್ದಾರೆ ಜನಗಳು. ಸರ್ಕಾರ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಅದರ ಫೈನನ್ನು ಹೆಚ್ಚು ಮಾಡಬೇಕು ಅಂಥೇಳಿ ಪತ್ರವನ್ನು ಬರೆದಿದ್ದಾರೆ ಸಾರಿಗೆ ಇಲಾಖೆಗೆ ಕೃಷ್ಣ ಬೈರೇಗೌಡರು. ಸೊ 500 ರೂಪಾಯಿ ಇರೋ ದಂಡವನ್ನು 5,000ಕ್ಕೆ ಏರಿಸಲಾಗಿದೆ ಇನ್ನು ಮುಂದೆ.